ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಜಿಮೇಲ್ ಪಾಸ್ವರ್ಡ್ ಮರ್ತೋಗಿದ್ದರೆ ಈಸಿಯಾಗಿ ನಿಮ್ಮ ಪಾಸ್ವರ್ಡನ್ನು ಯಾವ ರೀತಿ ಬದಲಾಯಿಸ್ಕೊಳ್ಳೋದು, ಹೊಸ ಪಾಸ್ವರ್ಡನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಜಿಮೇಲ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳತಕ್ಕಂಥದ್ದು ಬಹಳ ಈಸಿ. ಅಕಸ್ಮಾತ್ ನಿಮಗೆ ಓಲ್ಡ್ ಪಾಸ್ವರ್ಡ್ ಮರ್ತೋಗಿದ್ರೆ ಮತ್ತು ಅದನ್ನು ಓಪನ್ ಮಾಡಿಕೊಂಡು ಯೂಸರ್ ನೇಮ್ ಐಡಿನ ಓಪನ್ ಕೊಟ್ಕೊಂಡು ಮತ್ತು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ಇವೆಲ್ಲ ಹಿಂಸೆಯನ್ನು ಪಡಬೇಕಾಗಿಲ್ಲ. ಈಸಿಯಾಗಿ ನೀವು ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ನೀವು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಬಂದು ಆ ಜಿಮೇಲ್ ಅಂತೇಳಿ ಸರ್ಚನ್ನು ಮಾಡಿದಾಗ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ನೀವೇನು ಮಾಡಬೇಕು, ಇಲ್ಲೇನು ಕೂಡ ಟಚ್ ಮಾಡಬೇಡಿ. ಮೇಲೆ ನಿಮ್ಮದು ಜಿಮೇಲ್ದು ಒಂದು ಸಿಂಬಲ್ ಕಾಣ್ತಿರ್ತದೆ, ನೋಡ್ಬೋದು. ಅಲ್ಲಿ ಎಸ್ ಅಂತ ಕಾಣಿಸ್ತಿದೆಯಲ್ವ, ಅದೇ ರೀತಿ ನಿಮ್ಮದು ಫೋಟೋ ಕಾಣ್ಬೋದು ಅಥವಾ ನಿಮ್ಮದು ಏನು ನೇಮ್ ಇದೆ ಅದರದ್ದೊಂದು ಮೊದಲ ಒಂದು ಅಕ್ಷರ ಅಲ್ಲಿ ನಿಮಗೆ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಿಮ್ಮ ಜಿಮೇಲ್ದು ನೇಮು ಎಲ್ಲ ಅಲ್ಲಿ ಶೋ ಆಗುತ್ತೆ. ಈ ರೀತಿ ಶೋ ಆದಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತೀಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಆಪ್ಷನ್ಗಳು ಶೋ ಆಗ್ತವೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಲವಾರು ಆಪ್ಷನ್ಗಳು ಇಲ್ಲಿ ಶೋ ಆಗ್ತಿದೆ. ಇದರಲ್ಲಿ ನೀವೇನು ಮಾಡಬೇಕು, ಪರ್ಸನಲ್ ಇನ್ಫಾರ್ಮೇಷನ್ಗೆ ಬನ್ನಿ. ಮೊದಲನೇ ಆಪ್ಷನು ಪರ್ಸನಲ್ ಇನ್ಫಾರ್ಮೇಷನ್. ಇಲ್ಲಿಗೆ ಬಂದರೆ ನಿಮ್ಗೆ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನಿಮ್ಗೆ ಬೇಕಾದ್ರೆ ನಿಮಗೆ ಪ್ರೊಫೈಲ್ ಪಿಕ್ಚರ್ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು. ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಗ್ಯಾಲರಿಗೆ ಹೋಗುತ್ತೆ. ಅಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋವನ್ನು ನೀವಲ್ಲಿ ನಿಮ್ಮ ಒಂದು ಜಿಮೇಲ್ಗೆ DP ಆಗಿ ಸೇರಿಸ್ಕೊಳ್ಬೋದು. ತದನಂತರ ನಿಮ್ಮ ನೇಮ್ ಏನಾದರೂ ಬದಲಾವಣೆ ಮಾಡಬೇಕು ಅಂತಂದರೂ ಕೂಡ ಅಲ್ಲಿ ನೀವು ನೇಮನ್ನು ಚೇಂಜ್ ಮಾಡ್ಕೊಳ್ಬೋದು. ತದನಂತರ ಇಮೇಲು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಫೋನ್ ನಂಬರ್ ಅಕಸ್ಮಾತ್ ನೀವು ಜಿಮೇಲ್ಗೆ ಕೊಟ್ಟಿಲ್ಲ ಅಂದರೆ ಫೋನ್ ನಂಬರ್ನು ಕೂಡ ಬದಲಾಯಿಸ್ಕೊಳ್ಬೋದು ಫೋನ್ಗೆ ಕ್ಲಿಕ್ ಮಾಡಿದಾಗ. ಮತ್ತು ನಿಮ್ಮ ಬರ್ತ್ಡೇ ಡೇಟ್ ಇರ್ತದೆ, ಮತ್ತು ಲ್ಯಾಂಗ್ವೇಜ್ ಇರ್ತದೆ. ನಿಮ್ಗೆ ಯಾವ ರೀತಿ ಇದೆ ಅದನ್ನು ನೀವು ಚೇಂಜ್ ಮಾಡ್ಕೊಬೋದು. ನಿಮ್ಮ ಬರ್ತ್ಡೇ ತಪ್ಪಾಗಿರುತ್ತೆ, ಚೇಂಜ್ ಮಾಡ್ಕೊಳ್ಬೋದು. ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ವರ್ಕ್ ಅಡ್ರೆಸ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ಹೋಮ್ ಅಡ್ರೆಸ್ನು ಕೂಡ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು. ಈಗ ಮೇಯ್ನಾಗಿ ನಮಗೆ ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಮರ್ತೋಗಿದ್ರೆ ಯಾವ ರೀತಿ ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲಿ ಗೂಗಲ್ ಪಾಸ್ವರ್ಡ್ ಅಂತಿದೆ ನೋಡಿರಿ, ಆ ಗೂಗಲ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಶೋ ಆಗುತ್ತೆ ನ್ಯೂ ಪಾಸ್ವರ್ಡ್ ಅಂಥೇಳಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಮತ್ತು ಕೆಳಗಡೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತೇಳಿ. ನೀವು ಓಲ್ಡ್ ಪಾಸ್ವರ್ಡನ್ನು ನಿಮ್ಗೆ ನೆನಪಿಲ್ಲದೆ ಇರಲಿ, ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ ಏನು ಮಾಡಿ, ನಿಮಗೆ ಬೇಕಾದಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ಕೊಟ್ಕೊಳ್ಳಿ. ನಿಮಗೆ ಯಾವ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಏನು ಮಾಡಿ, ತದನಂತರ ನೀವು ಫಸ್ಟ್ ಮೇಲ್ಗಡೆ ಏನು ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದೇ ಪಾಸ್ವರ್ಡನ್ನು ಕೆಳಗಡೆ ಕೊಟ್ಕೊಳ್ಳಿ. ಕೆಳಗಡೆ ಟೈಪ್ ಮಾಡಿಬಿಟ್ಟು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಬದಲಾಗುತ್ತೆ. ನೀವೇನು ಮಾಡ್ಬೋದು, ಈಗ ಮತ್ತೆ ಲಾಗಿನ್ ಮಾಡಬೇಕಂತಂದರೆ ನಿಮ್ಮ ಯೂಸರ್ ನೇಮ್ ಮತ್ತು ಇವಾಗ ನೀವು ಏನು ಪಾಸ್ವರ್ಡನ್ನ ಸೆಟ್ ಮಾಡಿರ್ತೀರೋ ಆ ಪಾಸ್ವರ್ಡನ್ನು ಸೆಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಜಿಮೇಲ್ ಓಪನ್ ಆಗುತ್ತೆ. ನಿಮಗೆ ಹಳೆಯ ಪಾಸ್ವರ್ಡು ಬೇಕಾಗಿಲ್ಲ ಅಥವಾ OTP ಅವೆಲ್ಲ ಗೋಜಲು ಏನೂ ಕೂಡ ಬೇಕಾಗಿಲ್ಲ. ಡೈರೆಕ್ಟಾಗಿ ನಿಮ್ಮ ಒಂದು ಫೋನಲ್ಲೇ ನಿಮ್ಮ ಒಂದು ಪ್ರೊಫೈಲಲ್ಲೇ ಹೋಗಿ ಏನು ಮಾಡ್ಬೋದು, ಆರಾಮಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೋದು. ಇಷ್ಟು ಈ ಜಿಮೇಲ್ ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ರ ಇನ್ಫಾರ್ಮೇಷನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.